ಯಾವುದೇ ಒಂದು ಕಾರ್ಯ ಈ ವಿಶ್ವದಲ್ಲಿ ನಡಿಬೇಕಾಗಿದ್ದರೆ ಒಂದು ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಉದಾಹರಣೆ, ಒಂದು ಗಡಿಗೆ ಇದೆ. ಗಡಿಗೆ ನೀವು ಕುಂತ್ಬಿಡ್ರಿ, ಎಲ್ಲರೂ ಕೂಡ್ರಿ. ಒಂದು ಗಡಿಗೆ ಇದೆ. ನೀನು ಕೂಡು. ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಇದು ನಿಸರ್ಗದ ನಿಯಮ. ಇದು ಉದಾಹರಣೆ, ಒಂದು ಗಡಿಗೆ ಇದೆ. ಗಡಿಗೆ ಅನ್ನೋದೊಂದು ಕಾರ್ಯ. ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಅದಕ್ಕೆ ಕಾರಣ. ಮಣ್ಣಿರಲಾರ್ದೆ ಗಡಿಗೆ ತಯಾರು ಮಾಡಲಿಕ್ಕಾಗ್ತದೆ ನಮಗೆ? ಇಲ್ಲ. ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ದರೆ ಮಣ್ಣು ಅದಕ್ಕೆ ಕಾರಣ. ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ. ಇದು ಕಾರ್ಯ ನಡಿಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ. ಇದು ಈಗ ನಮ್ಮದೊಂದು ದೇಹ ಐತಿ. ಇಲ್ಲಿ ನಮಗೆ ಕಣ್ಣು, ಕೈಯ, ಕಾಲ, ಕಿವಿ ಎಲ್ಲ ದೇವರು ಕೊಟ್ಟಾನ. ಇವು ಕಾರ್ಯ ಮಾಡಕತ್ತಾವಿಲ್ಲ. ಈಗ ನಾವೇನು ಹೇಳ್ತೀವಿ? ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ನಾಲಿಗೆ ರುಚಿ ನೋಡ್ತೈತಿ, ಕಾಲು ನಡಿತೈತಿ, ಕೈ ಕೆಲಸ ಮಾಡ್ತೈತಿ ಅಂತ. ಇದು ನಮ್ಮದು ಲೋಕಾರೂಢಿ ಐತೆ ಇಲ್ಲ? ಇದು ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ. ಕಾಲ ನಡೀತಿದ್ರ, ಕೈಯೇ ಕೆಲಸ ಮಾಡ್ತಿದ್ರ, ಕಿವಿನ ಕೇಳ್ತಿದ್ರ, ನಾಲ್ಗಿನ ರುಚಿ ನೋಡ್ತಿದ್ರ, ಕಣ್ಣ ಅಕಸ್ಮಾತ್ ನೋಡ್ತಿದ್ರ, ಒಬ್ಬ ವ್ಯಕ್ತಿ ಸತ್ತಿರ್ತಾನೆ. ಸತ್ತಾಕ ಅವನಿಗೆ ಗೂಟಕ್ಕೆ ಬಡ್ದಿರ್ತಾರೆ. ಕಾಲು ಅದಾವ ಇಲ್ಲ, ಮತ್ತೆ ಯಾಕೆ ನಡಿವಲ್ಲವ? ಕಿವಿ ಅದಾವ ಇಲ್ಲ ಅವನಿಗೆ, ಮತ್ತು ಕೇಳುವಲ್ಲ ಯಾಕೆ ಹಂಗೈತೆ? ನಾಲಿಗೆ ಐತೆ ಇಲ್ಲ, ಒಂದು ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ, ರುಚಿ ಐತೋ ಏನು ಹೆಂಗೈತೋ ಅಂತ ಹೇಳ್ತಾರೇನು ಅವರು? ಈಗ ಕಣ್ಣು ಅದಾವೇ ಇಲ್ಲ, ನೋಡ್ಯಾನೇನಾತ? ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ಕೆ ಬಡ್ದಾಗ ಅವ್ರ ಮನೆಯವರೆಲ್ಲರೂ ಅಳ್ತಿರ್ತಾರೆ ನೋಡಿ, ಹಾಡಾಡ್ಕೊಂಡು ಅಳ್ತಿರ್ತಾರೆ. ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನೆ, ಒಂದು ಹೂವಿನ ಸರ ತೊಗೊಂಡು ಬರ್ತಾರೆ. ಕಣ್ಣರ ತೆಗೀರಿ, ನಿಮ್ಮ ದೋಸ್ತ್ ಬಂದ ನೋಡು, ಒಟ್ಟ ನೀವಿಬ್ಬರು ಬಿಟ್ಟ ಇರ್ತಿರ್ಲಿಲ್ಲ. ಕಣ್ಣರ ತೆಗೀರಿ ಅಂತ ಅಳ್ತಿರ್ತಾರೆ. ಮತ್ತು ಇವ್ರು ಹತ್ತು ಕೂಡ್ಲೇನೆ ಅವ ಕುಂತವ ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಕೈತಿ. ಕಣ್ಣು ಐತೆ ಇಲ್ಲ, ಮತ್ತು ನೋಡಲಿಲ್ಲ ಯಾಕೆ ಹಂಗಿತ್ತು? ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ, ಕಾಲು ನಡೆಯುವುದಿಲ್ಲ, ಕೈ ಮಾಡುವುದಿಲ್ಲ, ಕಿವಿ ಕೇಳುವುದಿಲ್ಲ, ನಾಲಿಗೆ ರುಚಿಸುವುದಿಲ್ಲ, ಕಣ್ಣು ನೋಡುವುದಿಲ್ಲ. ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ, ಕಿವಿ ಕೇಳಬೇಕಾದ್ರೆ, ನಾಲಿಗೆ ರುಚಿಸಬೇಕಾದ್ರೆ, ಕೈ ಕೆಲಸ ಮಾಡಬೇಕಾದ್ರೆ, ಕಾಲು ನಡಿಬೇಕಾದ್ರೆ, ಕಣ್ಣಿನ ಕಣ್ಣಾಗಿ, ಕಿವಿಯ ಕಿವಿಯಾಗಿ, ಕೈಯ ಕೈಯಾಗಿ, ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ. ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರೆ. ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವೆ, ಮನಸ್ಸಿರದೆ ಇದ್ರೆ ಇವ್ಯಾವು ಮಾಡೋದಿಲ್ಲ. ಅಂದರೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣ ಏನು? ಮನಸ್ಸು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ. ಈಗ ನಾವು ಜಗತ್ತು ಬೆಳಕರಿತು, ಒಂದು ಹೂವು ಅರಳತೈತಿ, ಒಂದು ಗಿಡ ಬೆಳಿತೈತಿ, ಒಬ್ಬ ಮನುಷ್ಯ ಹೊರಗೆ ಹೋಗಕತ್ತಾನಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ, ಸೂರ್ಯ ಯಾವಾಗ ಉದಯ ಆಗ್ತಾನ ಅವಾಗ ಲೋಕದ ವ್ಯವಹಾರ ನಡೆದೈತಿ. ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ.
ಈ ಮನಸ್ಸನ್ನುವುದೊಂದು ಇರದೇ ಇದ್ದಿದ್ರೆ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಇಂದ್ರಿಯಗಳೆಲ್ಲವೂ ಅದಾವ, ಆದರೆ ಒಳಗೆ ಮನಸ್ಸಿಲ್ಲ. ಇಡೀ ವಿಶ್ವದ ಲೌಕಿಕರು, ದಾರ್ಶನಿಕರು, ಶರಣರು ಅವರು ಮಾಡಿದ ಕೆಲಸ ಏನು? ಈ ಮನಸ್ಸಂದ್ರೆ ಏನಿದು? ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ? ಈಗ ನಿಮಗೊಂದು ಮೈಕ್ ಐತಿ, ಇದು ನನ್ನ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು, ಇದು ಕರ್ಗೈತಿ, ಇದಕ್ಕೊಂದು ಬೆತ್ತದಂಥದೈತಿ, ಇದಕ್ಕೊಂದು ಸ್ಟ್ಯಾಂಡ್ ಐತಿ. ಯಾಕಂದ್ರೆ ಇಟ್ ಈಸ್ ವಿಸಿಬಲ್, ಇದು ಕಣ್ಣಿಗೆ ಕಾಣ್ತದೆ. ಮನಸ್ಸು ನಾವು ಯಾರಾದರೂ ನೋಡಿವೇನು? ದೇಹದ ತೂಕ ಹೇಳ್ಬೋದು, ಇವರೊಂದು 60 kg ಅದಾರ್ರಿ, ದಿವಸ ವ್ಯಾಯಾಮ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಇವ್ರು 60 kg ಅದಾರ. ಇವ್ರು ಏನೂ ಮಾಡೋದಿಲ್ಲ, ಒಂದು 100 kg ಅದಾರ. ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಹಿಮ್, ನೋಡ್ಬೋದು ಆ ವ್ಯಕ್ತಿಯನ್ನು. ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ, ತೂಕ ಹೇಳ್ಬೋದು. ಕರ್ಗದರ ಕೆಂಪಗದರ ಹೇಳ್ಬೋದು. ಮನಸ್ಸನ್ನು ಕರ್ಗೈತೆ ಕೆಂಪಗೈತೆ ಅಂತ ಹೇಳಲಿಕ್ಕಾಗ್ತದೇನು? ಅಥವಾ 50 kg ಐತಿ 100 kg ಐತಿ ಅಂತ ಹೇಳಕ್ಕಾಗ್ತೈತೇನು? ಅಥವಾ ಒಬ್ಬ ದೇಹ ನೋಡಿ ಇವ್ರು 6 feet ಅದರ, ಇವ್ರು 5 feet ಅದರ ಹೇಳ್ಬೋದು. ಮನಸ್ಸನ್ನು ಇದು 5 feet ಮನಸ್ಸ 6 feet ಮನಸ್ಸು ಅಂತ ಹೇಳಲಿಕ್ಕಾಗ್ತದೇನು? ಹಿಂದೆ ಪತಂಜಲ ಮಹರ್ಷಿಗಳಂಥವರು ಅವರು ಅಧ್ಯಯನ ಮಾಡಿದ್ರು, ಏನಿದು ಮನಸ್ಸು, ಮನಸ್ಸಂದ್ರೆ ಏನಿದು? ಸಿಗ್ಮಂಡ್ ಫ್ರಾಯ್ಡ್ನಂಥ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು. ವಾಟ್ ಈಸ್ ದಿಸ್ ಮೈಂಡ್? ಅಂದ್ರೆ ಕಣ್ಣಿಗೆ ಕಂಡಿಲ್ಲ, ಕಿವಿಗೆ ಕೇಳಿಲ್ಲ, ಕೈಯಿಂದ ಮುಟ್ಟಕ್ಕಾಗೋದಿಲ್ಲ, ಆದರೆ ಅದು ಇರದೇ ಇದ್ದರೆ ಕೈ ಮಾಡೋದಿಲ್ಲ, ಕಣ್ಣು ನೋಡೋದಿಲ್ಲ. ಇದು ಅದರ ವಿಶೇಷತೆ, ಇದು ಮನಸ್ಸಿನದು. ಮನಸ್ಸಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ. ಇಂಥ ಮನಸ್ಸನ್ನು ಅಧ್ಯಯನ ಮಾಡಿದ್ರು. ಏನಿದು ಮನಸ್ಸು? ಹೇಗಿರ್ತದೆ ಈ ಮನಸ್ಸು? ಯಾಕಂದ್ರೆ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದು ಈ ಮನಸ್ಸಿನ ಮೇಲೆ. ಒಬ್ಬ ವ್ಯಕ್ತಿ ಸುಖವಾಗ್ಯದಾನಂದ್ರು ಆ ಮನಸ್ಸೇ ಕಾರಣ, ಒಬ್ಬ ವ್ಯಕ್ತಿ ದುಃಖಿತನಾಗ್ಯಾನಂದ್ರು ಅವನ ಮನಸ್ಸೇ ಕಾರಣ. ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯಾನಂದ್ರು ಮನಸ್ಸೇ ಕಾರಣ, ಅವ ಬುದ್ಧನಾಗಿದ್ದರೂ ಮನಸ್ಸೇ ಕಾರಣ, ಅವ ಬಿದ್ದಿದ್ರೂ ಮನಸ್ಸೇ ಕಾರಣ. ಬುದ್ಧನಾಗುವುದಕ್ಕೂ ಬಿದ್ದು ಬೀಳುವುದಕ್ಕೂ ಮನಸ್ಸೇ ಕಾರಣ. ಅಂದರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ದೊಡ್ಡವಾಗ್ಯಾನಂದ್ರೆ ಅವನ ಮನಸ್ಸು ಅವನನ್ನು ದೊಡ್ಡದು ಮಾಡೈತಿ, ಅವ ಸಣ್ಣವಾಗ್ಯಾನಂದ್ರೆ ಅವನ ಮನಸ್ಸು ಅವನಿಗೆ ಸಣ್ಣದು ಮಾಡೈತಿ. ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ. ಇಲ್ಲಿ ಇದು ಕಾರ್ಯಾಗಾರ ಅಂತ ಇಲ್ಲೇನು ಮಾಡ್ಯಾರಲ್ಲ, ಯುವಕರಿಗಾಗಿ ಒಂದು ಕಾರ್ಯಾಗಾರ. ಎದಕ್ಕೆ ಕಾರ್ಯಾಗಾರ ಮಾಡೋದು? ಏನು ಕಣ್ಣಿನ ಕಾರ್ಯಾಗಾರವೋ, ಕೈಗೆ ಕೊಡೋದು, ಏನು ಸಿಟ್ ಸ್ಟ್ರೇಟ್, ಸ್ಟ್ಯಾಂಡ್, ಸಾವಧಾನ್, ಯಾವುದಕ್ಕೆ ಮಾಡೋದು? ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ, ಮನಸ್ಸಿಗೆ ನಡಿಬೇಕಾಗ್ತದೆ. ಇದಕ್ಕೊಂದು ತರಬೇತಿ ಬೇಕಾಗ್ತದೆ, ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ. ಟ್ರೇನ್ಡ್ ಮೈಂಡ್ ಈಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅನ್ಟ್ರೇನ್ಡ್ ಮೈಂಡ್ಸ್. ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು, ಕಾರ್ಯಾಗಾರಗಳನ್ನು ಮಾಡೋದು? ವೈ ಇಟ್ ಈಸ್ ನೆಸೆಸರಿ? ಈಗ ನಿಮ್ಮಲ್ಲಿ ಪೊಲೀಸರು ಕೊಳ್ತಾರಿಲ್ಲ, ಒಂದು ಮುಧೋಳ ನಾಯಿ ಇರ್ತೈತಿ, ಮುಧೋಳ ನಾಯಿ. ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ 2 ನಾಯಿ ಕುನ್ನಿ ತೊಗೊಂಬರ್ತಾರವ್ರು. ತೊಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ, ಒಂದು ನಾಯಿ ಪೊಲೀಸ್ರ ಹತ್ರ ಕೂಡ್ತೈತಿ. ಅವ್ರು ಅದಕ್ಕೆ ಹೆಂಗೆ ನಿಲ್ಲಬೇಕು, ಹೆಂಗೆ ಏಳಬೇಕು, ಹೆಂಗೆ ಕೂಡಬೇಕು, ಯಾವಾಗ ಉಣ್ಬೇಕು, ಯಾವಾಗ ತಿನ್ನಬೇಕು. ಒಬ್ಬ ಕಮಾಂಡರ್ ಇರ್ತಾನೆ, ದಟ್ ಡಾಗ್ ರಿಸೀವ್ಸ್ ಹಿಸ್ ಕಮಾಂಡ್ಸ್. ಈಗ ಒಂದು ಟ್ರೈನಿಂಗ್ ಆದಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಮಾಡಿ ಒಂದು ತೋರಿಸ್ತಾರೆ. ಡಾಗ್ ಶೋ ಇರ್ತೈತಲ್ಲ, ನೀವು ನೋಡ್ರಿ. ಒಂದು 4 ಬಿಸ್ಕಿಟ್ ಹಾಕ್ರಿ ಅಲ್ಲಿ. ನೀವು 4 ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುನ್ನಿ ತಪ್ಪಿಸ್ಕೊಂಡು ಹೋದ ನಾಯಿ ಕುನ್ನಿಗೆ ತೊಗೊಂಬರ್ರಿ. ಅದು ಹೆಂಗೆ ಬೇಕು ಹಂಗೆ ಬಾಯಿ ಹಾಕಿ ತಿಂದು ತೊಗೊಂಡು ಓಡಿ ಹೋಗ್ತೈತಿ. ಆದ್ರೆ ಅದು ಅನ್ಟ್ರೇನ್ಡ್ ಡಾಗ್. ಅದೇ ಪೊಲೀಸರ ಕೈಯಾಗ ಟ್ರೇನ್ಡ್ ಡಾಗ್ ಐತಲ್ಲ, ಅದನ್ನು ತೊಗೊಂಡು ಬರ್ರಿ, ಅದು
ಎಲ್ಲಿಯವರೆಗೆ ಅವನ ಕಮಾಂಡರ್ ಅದಕ್ಕೆ ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟೋದಿಲ್ಲ. ಇದು ಟ್ರೈನ್ಡ್ ಡಾಗ್ ಇದು. ಹಂಗೆ ಮನಸ್ಸನ್ನೋದು ನಮ್ಮದು ಅನ್ಟ್ರೈನ್ಡ್ ಡಾಗ್ ಆಗಬಾರ್ದು, ಟ್ರೈನ್ಡ್ ಡಾಗ್ ಆಗಬೇಕಷ್ಟೇ. ನಮ್ಮ ವಿವೇಕ ಅನ್ನುವಂಥ ಕಮಾಂಡರ್ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್. ಇದು ಟ್ರೈನ್ಡ್ ಡಾಗ್ ಆಗ್ಬೇಕು ನಮ್ದು. ಇಲ್ಲ ಅಂದ್ರೆ ಏನಾಗ್ತೈತಿ, ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರೆ, ನನಗೆ ಇಚ್ಛೆ ಇಲ್ಲ, ಇಚ್ಛೆ ಇರದಿದ್ದರೂ ಸಹಿತ ನಾನು ಯಾವುದನ್ನು ನೋಡಬಾರ್ದಂತೀನಿ, ಅದು ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ. ಯಾವುದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದರೂ ಕಿವಿಗೊಡುತ್ತದೆ. ಯಾವುದ್ರ ಕಡೆ ಹೆಜ್ಜೆ ಹಾಕಬಾರ್ದಂತೀನಿ ಆ ಕಡೆ ಹೆಜ್ಜೆ ಹಾಕಿಸ್ತದೆ. ಅದು ಮನಸ್ಸಿನ ಗುಣಧರ್ಮ, ಅದು ಅಷ್ಟು. ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ, ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೂರುಷಃ ಅನಿಚ್ಛಿನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಗುರುಗಳೇ, ನನಗೊಂದು ಸಮಸ್ಯೆ ಕಾಡ್ತಿದೆ. ನನಗೆ ಯಾವುದು ಇಚ್ಛೆ ಇಲ್ಲ. ಅಥ ಕೇನ ಪ್ರಯುಕ್ತೋ ಎಂ, ಯಾವ ಕಾರಣದಿಂದ ನನ್ನ ಮನಸ್ಸು ಚಂಚಲಾಗ್ತೈತಿ. ಈಗ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ನಿಮಗೆ ಒಂದು ಸರ್ವೇ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಅಂದ್ರೆ, ಒಟ್ಟ ನಮ್ಮ ಮನಸ್ಸು ಕಂಟ್ರೋಲ್ ಉಳಿದಿಲ್ಲ ನೋಡ್ರಿ, ಓದಿದ್ದ ನೆನಪು ಉಳಿದಿಲ್ಲ ನೋಡ್ರಿ. ಅಲ್ಲ, 3 ತಾಸು ಸಿನಿಮಾ ನೋಡಿದ್ದು ಹೇಳಂದ್ರೆ ಬಡ 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 ಹೇಳ್ತೀರಿ, ಮಂತ್ರ ಹೇಳ್ದಂಗೆ. ಆದ್ರೆ ಒಂದು ಅರ್ಧ ತಾಸು ಓದಿದ್ದು ಹೇಳಂದ್ರೆ ನೆನಪು ಉಳಿದಿಲ್ಲ ಅಂತೀವಿ ನಾವು. ಅಂದ್ರೆ ಇದು ಹಿಂಗೆ ಯಾಕೆ ಆಗ್ತದೆ? ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೂರುಷಃ. ನನಗೆ ಇಚ್ಛೆ ಇಲ್ಲದಿದ್ದರೂ ಸಹಿತ ಯಾಕೆ ನನ್ನ ಮನಸ್ಸು ಕೆಟ್ಟದ್ದನ್ನು ನೋಡ್ಬೇಕಂತ ಅಪೇಕ್ಷೆ ಪಡುತ್ತದೆ? ಇಚ್ಛೆ ಇಲ್ಲ ಒಳಗೆ, ಯಾಕೆ ಕೆಟ್ಟದ್ದನ್ನು ಕೇಳಬೇಕಂತ ಕಿವಿ ಹಾತೊರಿತದೆ? ಇಚ್ಛೆ ಇರದಿದ್ದರೂ ಸಹಿತ ಯಾಕೆ ನನ್ನ ಹೆಜ್ಜೆ ಮನಸ್ಸು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿಸ್ತದೆ? ಇದು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ, ಇದಕ್ಕೆ ಉತ್ತರ ಇಲ್ಲ. ಮನಸ್ಸಿನ ಸ್ವಭಾವದು ಅಷ್ಟೇ. ನೀರು ಕೆಳಗ ಯಾಕೆ ಹರಿತೈತ್ರಿ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ, ಉತ್ತರ ಇಲ್ಲ. ಅದಕ್ಕೆ ನೀರಿನ ಸ್ವಭಾವದು ಹರಿಯುವುದು. ಹಂಗೆ ಮನಸ್ಸು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ, ಇದು ಮನಸ್ಸಿನ ಸ್ವಭಾವದ ಅಷ್ಟೇ. ಅದು ಮನಸ್ಸಿನ ಸ್ವಭಾವನೆ ಕೆಳಮುಖವಾಗಿ ವಿಷಯಗಳತ್ತ ಹರಿಯುವಿಕೆ, ಇದು ಮನಸ್ಸಿನ ಸ್ವಭಾವ. ಇದು ಏನು ಮಾಡಿದ್ರೂ ಅದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಆದರೆ ಕಲಿಯುವುದೇನಿದೆ, ಇದನ್ನು ಹೆಂಗೆ ಸಮರ್ಥವಾಗಿ ಬಳಸ್ಕೋಬೇಕು ಮನಸ್ಸನ್ನು, ಅದರ ಗುಣಧರ್ಮವೇ ಹರಿಯುವಿಕೆ. ನೀವು ಎಷ್ಟು ಟ್ರೈನಿಂಗ್ ಮಾಡಿದ್ರೂ ಅಷ್ಟಾಯ್ತದು. ಈಗ ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ, ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಂತ ಒಂದು ಊರಿಗೆ. ಒಂದು ಹುಡುಗಿಗೆ ಏನಾಕಿತ್ತು ಅಂದ್ರೆ, ಅದು ಬರೀ ಉಗುರು ಕಡಿತಿತ್ತಂತ. ಉಗುರು ಕಡಿತಿತ್ತು. ಅವ್ರವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು. ಯಪ್ಪ, ನನ್ನ ಮಗನಿಗೆ ಒಂದು ಭಾರಿ ಕೆಟ್ಟ ಚಾಳಿ ಬಿದ್ದೈತಿ, ಏನು ಮಾಡುತ್ತಾನೆ? ಬರೀ ಕೈ ತಗೊಂಡು ಉಗುರು ಕಟ್ಕೊಂತ ಕುಂದಿರ್ತೈತೆ ಅದು. ಇದೇನು ದೊಡ್ಡದು ನನ್ನ ಸಣ್ಣ ವಿಷಯ, ಇದನ್ನೆಲ್ಲ ನಾ ಸರಿಗೆ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರು ಅವ್ರ ಗುರುಗಳು. ಭಾರಿ ಯೋಗಾಸನ ಕಲಿಸಿ ವರ್ಕ್ಶಾಪ್ ಇತ್ತಲ್ಲ, ಹಂಗೆ ವರ್ಕ್ಶಾಪ್ ಮಾಡಿ ಹೋದರು. ಮುಂದಿನ ವರ್ಷ ಮತ್ತೆ ಅದೇ ಮಿತಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರಿತ್ತು. ಮತ್ತೆ ಅವ್ರ ಗುರುಗಳು ಬಂದರು ಯೋಗಾಸನ ಶಿಬಿರಕ್ಕೆ. ಈ ಹೆಣ್ಮಗಳು ಮತ್ತೆ ಮಗನ ಕರ್ಕೊಂಬಂದ್ಲು. ನಮಸ್ಕಾರ ಮಾಡಿದ್ಲು. ಅವ್ರ ಗುರುಗಳು ಕೇಳಿದ್ರಿ, ಹೆಂಗದನವ ಮಗ ಅಂತ ಕೇಳಿದ್ರು. ಅವಾಗ ಆ ಯಪ್ಪ ಮೊದಲ ಚಲೋ ಇತ್ತಿದು ಅಂದ್ಲಕ್ಕೆ. ಅಲ್ಲ, ಏನರೇ ಆಗೈತಿ ಯಪ್ಪ, ಮೊದಲ ಕೈಯನ್ನು ಉಗುರು ಕಡ್ಕೊಂತಿತ್ತು, ನೀ ಯೋಗಾಸನ ಕಲಿಸಿಂದ ಕಾಲು ಹೆಗಲ ಮೇಲೆ ಹಾಕ್ಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು. ಇದು ಮನಸ್ಸಿನ ಗುಣಧರ್ಮ. ಇದು ನೀ ಏನು ಮಾಡಬಾರ್ದಂತೆ ಅದನ್ನು ಮುದ್ದ ಮಾಡಿಸ್ತೈತಿ. ನಾವು ಏನೂ ಮಾಡೋದಿಲ್ಲ ಇಲ್ಲಿ. ಇದಕ್ಕೆ 2 ದಾರಿಗಳು, ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ ನಿರೋಧಿತವ್ಯಂ. ಇದಕ್ಕಿರುವ 2 ದಾರಿಗಳು. ಈ ಮನಸ್ಸು ಸ್ವಚ್ಛ ಇರಬೇಕು, ಸಶಕ್ತಿ ಇರಬೇಕು, ಸುಂದರವಾಗಿರಬೇಕು. ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ, ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು. ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇವೆರಡ ಕಲಿಯೋದು. ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು. ಯಾವುದು ಒಳ್ಳೇದಂತ ನಿನಗೆ ಅನಿಸ್ತೈತಿ ಅದು ಮಾಡದೇ ಇರಬೇಡ. ಇದನ್ನು ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ. ಇದನ್ನು ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದ್ರೆ ಅದಕ್ಕೇನೂ ಇಲ್ಲ. ಕೆಟ್ಟದ್ದು ಬಿಡಿಸ್ಬೇಕು ಅಂದ್ರೆ ಒಳ್ಳೇದು ಮಾಡ್ಕೊತ ಹೋಗೋದು ಅಷ್ಟೇ.
ಈಗ ನಿಮಗೆಲ್ಲ ಒಂದು ಅನುಭವ ಐತಿ. ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಚಹಾ ಮಾಡೋ ಬೊಗೋಣಿ ಒಳಗೆ ಮರ್ತು ಒಂದು ದಿವಸ ಬೊಗೋಣಿ ತೂತು ಬಿತ್ತೋ ಏನೋ ಆದಾಗ ಸಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡ್ತಾಳೆ. ಸಾಂಬಾರು ಮಾಡೋ ಬೊಗೋಣಿ ಒಳಗೆ ಚಹಾ ಮಾಡಿದ್ರೆ ಹೆಂಗೆ ಆಕೈತಿ ಹೇಳಿ? ಖಾರ ಹತ್ತೈತಿ. ಎಷ್ಟು ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ, 2 ದಿವಸ, 3 ದಿವಸ, 4 ದಿವಸ, 5 ದಿವಸ, 10 ದಿವಸ ಅಷ್ಟ. ಅಂದ್ರೆ ಖಾರ ಹತ್ತೈತಿ ಅಂತ ಬಿಡಂಗಿಲ್ಲ, ಹಂಗೆ ಸುಮ್ಮನೆ ಮಾಡ್ಕೊಂತ ಹೋಗ್ಬೇಕು. ಒಂದು ದಿವ್ಸ ಖಾರ ಅನ್ನೋದು ನಿಂತು ಹೋಗ್ತೈತದ. ಹಂಗೆ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ, ಇದೊಂದು ಖಾರಬ್ಯಾಳಿ ಮಾಡೋ ಬೊಗೋಣಿ ಇದ್ದಂಗೆ. ಇದು ಖಾರದ ಬೊಗೋಣಿ. ಇದು ಒಳಗೆ ಖಾರ ಐತಿ. ಇದ್ರಾಗಿ ಇದನ್ನು ಕಡಿಮೆ ಮಾಡ್ಬೇಕಂದ್ರೆ ಏನೂ ಮಾಡೋದಿಲ್ಲ, ಸಿಹಿ ಚಹಾ ಮಾಡ್ಕೊಂತ ಹೋಗ್ಬಿಡೋದು. ಒಂದು ದಿವ್ಸ ಖಾರ ತಾನೇ ನಿಲ್ತೈತೆ ಅಷ್ಟೇ. ಇದನ್ನು ಒಳ್ಳೇದು ಮಾಡ್ಕೊಂತ ಹೋಗೋದು ಅಷ್ಟೇ. ಬೇರೆ ಯಾವ ದಾರಿಗಳು ಇಲ್ಲ. ಇದಕ್ಕೆ ಚಲೋ ಕೆಟ್ಟದ್ದು ಮಾಡಬಾರ್ದಂದ್ರೆ ಏನು ಮಾಡ್ಬೇಕ್ರಂದ್ರೆ ಏನೂ ಮಾಡಂಗಿಲ್ಲ, ಒಳ್ಳೇದು ಮಾಡ್ಬೇಕಷ್ಟೇ. ಇದು ಅದಕ್ಕೆ ಇಂಥ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದಷ್ಟಾಗಿದೆ. ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ. ಈಗ ಒಂದು ನದಿ ಇರ್ತೈತಿ, ನದಿ ಕೆಳಮುಖವಾಗಿ ಹರಿತಿರ್ತೈತಿ. ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ, ಅದನ್ನು ಹರಿಯುವ ಹೊಳೆಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡಿ. ಲಿಫ್ಟ್ ಮಾಡಿ ಹೊಲಕ್ಕೆ ಹರಿಸ್ಕೊಂಡು ತನಗೇನು ಬೇಕೋ ಆ ಬೆಳೆ ಬೆಳೆಸ್ಕೊಂತಾನೆ. ಹಂಗೆ ಈ ಮನಸ್ಸನ್ನೋದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ. ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನೆ ಅವನು ಲಿಫ್ಟ್ ಆಗ್ತಾನೆ. ಜಗತ್ತಿನೊಳಗೆ ಮ್ಯಾಲೆ ಏರ್ತಾನೆ ಅವನು ಸಹಿತ. ಲಿಫ್ಟ್ ಇರಿಗೇಷನ್ ಇದು ಒಂದಷ್ಟೆ. ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ, ಮನಸ್ಸಂದ ಮೇಲೆ ಅದರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಈಗ ರೈತರು ಇರ್ತಾರೆ, ನೀವೆಲ್ಲ ಒಬ್ಬ ರೈತ ಹೊಲದಾಗ ಜೋಳ ಬಿತ್ತಿರ್ತಾನೆ, ಹೌದಲ್ಲ? ತೊಗರಿ ಬಿತ್ತಾನ, ಎಳ್ಳು ಬಿತ್ತಾನ, ಕುಸುಬಿ ಬಿತ್ತಾನ. ಬಿತ್ತಿದ್ದೇನು ಬಿತ್ತಾನ? ಜೋಳ ಬಿತ್ತಾನ. ಕಸ ಬಂದೈತಿಲ್ಲ ಹೊಲ್ದಾಗ? ಏನು ಯಾರು ಹೊಲಸು ಬಿತ್ತಿ ಕಸ ಬಿತ್ತಾರೆ ಅನ್ನೋದ್ರಾಗ? ಯಾರು ಬಿತ್ತಿಲ್ಲ. ನಾವು ಬಿತ್ತಿದ್ದೆಲ್ಲ ಜೋಳನ ಬಿತ್ತೀವಿ, ಆದರೆ ಜೋಳದಕ್ಕಿಂತ ಎತ್ತರ ಕಸನ ಬಂದೈತಿ. ಜಾಣ ರೈತ ಏನು ಮಾಡ್ತಾನ ಅಂದ್ರೆ ಕಸ ತೆಗಿತಾನ, ಜೋಳ ಬೆಳ್ಕೊಂಡು ಉಣ್ತಾನ. ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ, ಇದೊಂದು ಹೊಲ ಇದ್ದಂಗಿದೆ. ಇದ್ರಾಗ ಚಲೋ ಶರಣರು, ಹಿರಿಯರು, ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು. ಅದ್ರ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ. ಹೆಂಗೊಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ, ಹಂಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು. ಬೆಳೆಯನ್ನು, ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು. ಇದು ಜೀವನ, ಇದು ಕಾರ್ಯಾಗಾರ. ಇದು ಅಷ್ಟೇ. ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ. ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು, ನನ್ನ ಮನಸ್ಸಿನೊಳಗೆ ನಡೆಯುವುದು. ಅದಕ್ಕೆ ಕಾರ್ಯಾಗಾರ, ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು. ಇದು ಮನಸ್ಸು ಚಲೋ ಆಯ್ತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತೈತೆ ಅಷ್ಟೆ. ನಾವು ಹೇಳ್ತೀವಿ ಇವ ಕೆಟ್ಟವದಾನ ಅಂತ ಹಿಂಗೆ ಹೇಳಕ್ಕೆ ಹೋದ್ರೆ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ, 3 ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವೆ. ಅವ 1 ಪಟ್ಟು ಕೆಟ್ಟಿದ್ರೆ ನೀ 3 ಪಟ್ಟು ಕೆಟ್ಟದಿ ಅಂತ ತೋರಿಸ್ತಿರ್ತಾವೆ. ಅದಕ್ಕೆ ನಾವು ಕಲಿಯುವುದೇನಿದೆ, ನಮ್ಮಲ್ಲಿರುವ ದುರ್ಷಗಳನ್ನು, ದುರ್ಗುಣಗಳನ್ನು ತೆಗೆಯುವುದು, ಒಳ್ಳೆಯದನ್ನು ಬೆಳ್ಕೊಂಡು ಉಣ್ಣುವ ಸಲುವಾಗಿಯೇ ಇದೊಂದು ಕಾರ್ಯಾಗಾರ. ಅಂದರೆ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಬದುಕಬೇಕಾಗ್ತದೆ. ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ, ವಿಶ್ವಕ್ಕಾಗಿ ಅವರು ಬದುಕಬೇಕು. ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ, ಲೋಕಕ್ಕಾಗಿಯೂ ಮನುಷ್ಯ ಬದುಕಬೇಕಾಗ್ತದೆ. ಯಾಕಂದ್ರೆ ದೇವರು ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೀವಿ, ಮತ್ತು ಹೋಗುವಾಗನೂ ಖಾಲಿ ಕೈಯಿಂದ ಹೋಗ್ತೀವಿ. ಮತ್ತು ಇಷ್ಟೆಲ್ಲ ಭೂಮಿ ನಮಗೆ ಅನ್ನ ಕೊಟ್ಟೈತಿ, ನದಿಗಳು ನೀರು ಕೊಟ್ಟಾವ, ಗಿಡಗಳು ಗಾಳಿ ಕೊಟ್ಟಾವ, ಸೂರ್ಯ ಬೆಳಕು ಕೊಟ್ಟಾನ. ಇಷ್ಟೆಲ್ಲ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವೆ ಇಲ್ಲ. ಮತ್ತೆ ಏನು ಯಾವುದಾದ್ರೂ ನದಿ ನಮಗೆ ಇಷ್ಟು ರೊಕ್ಕ ಕೊಟ್ಟರೆ ನೀರು ಕೊಡ್ತೀವಂತ ನದಿ ಕೇಳೈತಾ? ಮಾವಿನ ಗಿಡ ನಮಗಿಷ್ಟು ರೊಕ್ಕ ಕೊಟ್ರನ ಮಾವಿನ ಹಣ್ಣು ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತಾ? ಗಾಳಿ ನೀವು ಒಂದು ICUದಾಗಿದ್ದರೆ ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವಸಕ್ಕೆ 1 ಲಕ್ಷ ಬಿಲ್ ಮಾಡ್ತಾರೆ. ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ, ಒಮ್ಮೆರೆ ಬಿಲ್ ಕೇಳ್ಯಾವೆ ನಾವು?
ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗಿಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗೆ. ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ರೆ ನಮ್ಮಷ್ಟು ಕೃತಜ್ಞರ ಯಾರೂ ಇಲ್ಲ, ಕೃತಜ್ಞರ ಯಾರೂ ಇಲ್ಲ. ಅದಕ್ಕೆ ನಾವು ಈ ವಿಶ್ವಕ್ಕೆ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ. ಯೋಗಿ ಅಂತಂದ್ರೆ ಯಾರು? ಯೋಗಿ ಅಂದ್ರೆ ಬರೀ ಕಣ್ಣು ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ. ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಗವಿಯೊಳಗೆ ಕುಂತವ ಯೋಗಿ ಅಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ. ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರಿಗೆ there are moral responsibilities, there are social responsibilities, there are national responsibilities. ನಿಮಗೆಲ್ಲ ಭಾಳಷ್ಟು ಜವಾಬ್ದಾರಿಗಳಿವೆ. ಯುವಕರು ಅಂದ್ರೆ ಕಣ್ಣಾಗ ಕಳೆ, ಏನು ಮೈಯಾಗ ಉತ್ಸಾಹ, ಕನಸು ಕಾಣಬೇಕು, ಚಲೋ ಇರ್ಬೇಕು, ಉತ್ಸಾಹ ಇರ್ಬೇಕು. ಎದ್ದು ಕೂಡಲೇ ಏನು ಬಿಡಪ್ಪ ಯಾವಾಗ ಹೋಗ್ತೀವಿ ಅನ್ನಂಗೆ ಹೇಳ್ಬಾರ್ದು ಮನುಷ್ಯ. ಉತ್ಸಾಹದಿಂದ ಹೇಳ್ಬೇಕು. ಒಮ್ಮೆ ಸೋಲಿರ್ತದೆ, ಒಮ್ಮೆ ಅಪಮಾನಗಳಿರ್ತವೆ, ಒಮ್ಮೆ ನೋವುಗಳಿರ್ತವೆ, ಒಮ್ಮೆ ಬಡತನ ಇರ್ತದೆ. ಇವೆಲ್ಲದರ ಮಧ್ಯದೊಳಗೆ ಒಂದು ಆಶಾಕಿರಣ ಇರ್ತದೆ ಎದೆಯೊಳಗೆ. ಅದನ್ನು ಬಿಟ್ಟು ಬದುಕಬಾರ್ದು ಮನುಷ್ಯ. ಹೇಳುವಾಗ ಹೊಸ ಆಲೋಚನೆಯೊಂದಿಗೆ, ಹೊಸ ವಿಚಾರದೊಂದಿಗೆ ಕಣ್ಣು ತೆರಿಬೇಕು ಮನುಷ್ಯ. ನಿಮ್ಮ ಮನೆಯ ಮುಂದಿನ ಹೂವು ನಿನ್ನಿದ್ದಂಗೆ ಇವತ್ತಿಲ್ಲ, ಸೋ ಫ್ರೆಶ್ ಇಟ್ ಈಸ್. ನಿಮ್ಮ ಮನೆಯ ಅಂಗಳದೊಳಗೆ ಅರಳಿದ ಹೂವು ನಿನ್ನೆ ಇದ್ದಂಗೆ ಇವತ್ತು ಹೂವು ಇಲ್ಲ, ನಿನ್ನೆ ಇದ್ದಂಗೆ ಗಿಡ ಇಲ್ಲ. ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ. ಅಲ್ಲಿ ಎಷ್ಟು ತಾಜಾತನ ಐತಿ. ಈ ವಿಶ್ವದೊಳಗೆ ಪ್ರತಿನಿತ್ಯ ಬಾಡಿದ ಮುಖ ಇಟ್ಕೊಂಡು ಏಳುವ ಪ್ರಾಣಿ ಅಂದ್ರೆ ಮನುಷ್ಯ ಒಬ್ಬನ. ಎದ್ದು ಕೂಡಲೇ ನಾವು ಚಿಂತೆಯಿಂದ ಬಾಡಿದ ಮುಖದಿಂದ ಹೇಳಿದ್ವಿ. ಎದ್ದು ಕೂಡಲೇ ಯಾರು ಹೂವಿನ ಮುಖ ನೋಡಬೇಡ್ರಿ ಅಂತ ಒಮ್ಮೆರ ಅಂದಾರ. ಎದ್ದು ಕೂಡಲೇ ಮನುಷ್ಯರು ಅವನ ಮುಖ ನೋಡಕ್ಕೆ ಹೋಗ್ಬೇಡ ಅಂತೀವಿ ನಾವು. ಆದ್ರೆ ಹೂವಿನ ಮುಖ ನೋಡಬೇಡ್ರಿ, ಆಕಳು ಮುಖ ನೋಡಬೇಡ್ರಿ ಅಂತ ಯಾರಿಗಾರ ಅಂದಾರೇನು? ಇಲ್ಲ. ಹೇಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳಬೇಕು, ಹೊಸ ಆಲೋಚನೆಗಳೊಂದಿಗೆ ಹೇಳಬೇಕು. ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗೆ ಅನ್ನ ಇಲ್ಲ, ಮನೆ ಅಡ್ಡಾಡ್ತಿರ್ತಾರಿಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲವೋ ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕ ಆಗ್ತಾನಷ್ಟೇ. ಹೇಳುವಾಗ ಒಳ್ಳೆಯ ವಿಚಾರಗಳಿಂದ ಹೇಳುವುದು, ಒಳ್ಳೆಯ ಸಂಕಲ್ಪಗಳಿಂದ ಹೇಳುವುದು. ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ, ಪ್ರಶ್ನೆ ಇಲ್ಲ, ಆದರೆ ಒಳ್ಳೆಯ ಸಂಕಲ್ಪಗಳ ಬಡತನ ಇರಬಾರ್ದು. ಯಾವಾಗ ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರ್ದು. ಅದಕ್ಕೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು ಇವು ಜಗತ್ತನ್ನು ಕಟ್ಟುತ್ತಾವೆ. ಇರುವಷ್ಟು ದಿವಸ ಜೀವನದ ಉದ್ದೇಶ ಏನು ಅಂದ್ರೆ, ಭಾಳ ಮಂದಿಗೆ ನಮಗೆ ಪ್ರಶ್ನೆ ಇರ್ತದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ವಾಟ್ ಈಸ್ ದ ಪರ್ಪಸ್? ಏನು ಜೀವನದ ಉದ್ದೇಶ? ಏನು ಉದ್ದೇಶ ಇಟ್ಕೊಂಡು ಹುಟ್ಟಿವಿ ನಾವಿಲ್ಲ ಇಲ್ಲಿ? ಏನು ಆತಪ್ಪ, ನೀವೇನು ಉದ್ದೇಶ ಐತಿ? ಏನು ಹಿಮಾಲಯ ನಿರ್ಮಾಣ ಮಾಡೋಕ್ಕಾಗತ್ತಾ ನಮ್ಮ ಕಡೆಯಿಂದ? ಏನು ಸಹ್ಯಾದ್ರಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯಾ? ಏನು ತುಂಗಭದ್ರೆಯನ್ನು ನಿರ್ಮಿಸುವ ಸಾಮರ್ಥ್ಯ ಇದೆಯಾ? ಏನು ಬಿದ್ದ ಒಂದು ಗಿಡವನ್ನು ಮತ್ತೆ ಮರಳಿ ನಿಲ್ಲಿಸುವ ಸಾಮರ್ಥ್ಯ ನನಗಿದೆನಾ? ನಾವು ಏನೂ ಮಾಡಬೇಕಾಗಿಲ್ಲ, ದೇವ್ರು ಎಲ್ಲ ಮಾಡಿಟ್ಟಾನ. ಅವ ಎಷ್ಟು ಚಲೋ ಮಾಡಿಟ್ಟಾನ ನಿನಗಂದ್ರೆ, ನಾವೆಲ್ಲ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ಇವರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ಕಳಿಸ್ಯಾನವ ದೇವ್ರು. ನಾವಿಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ. ಜೀವನದ ಉದ್ದೇಶ ಏನು ಅಂದ್ರೆ, ಇಲ್ಲಿ ಬಂದು ನಾವೇನೂ ಮಾಡುವುದಿಲ್ಲ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಲಾರ್ದಂಗೆ ಇದ್ರೆ ಸಾಕು. ಇದೇ ನಿಜವಾದ ಜೀವನದ ಉದ್ದೇಶ. ದೇವರು ಏನು ಮಾಡಿಟ್ಟಾನ ಕೆಡಿಸ್ಬೇಡ, ಈ ಜಗತ್ತನ್ನು ಕೆಡಿಸ್ಬೇಡ. ದೇವರು ದೇಹವನ್ನು ಕೊಟ್ಟಾನ, ದೇಹವನ್ನು ಕೆಡಿಸ್ಕೋಬೇಡ. ಮನಸ್ಸು ಕೊಟ್ಟಾನ, ಮನಸ್ಸು ಕೆಡಿಸ್ಬೇಡ. ಮನಸ್ಸು ಕೆಡಿಸ್ಬೇಡ, ದೇಹ ಕೆಡಿಸ್ಬೇಡ, ಈ ಜಗತ್ತನ್ನೂ ಕೆಡಿಸ್ಬೇಡ. ಸಾಧ್ಯ ಆತು ನಾವು ಒಳ್ಳೇದು ಮಾಡೋದು, ಸಾಧ್ಯ ಆತು ಒಳ್ಳೇದು ಮಾಡೋದು. ನನಗಾಗದೇ ಇದ್ದರೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಚಲೋ ಮಾಡಾಕತ್ತೀರಪ್ಪ ಅಂತ ಒಂದೆರಡು ಮಾತು ಹೇಳೋದು. ಮತ್ತು ಒಳ್ಳೇದು ಮಾಡ್ತೀನಿ ಅಂತ ಹೇಳೋರಿಗೂ ನನ್ನ ನಾಲಿಗೆ ಹೇಳೋದೇ ಇಲ್ಲರಿ ಅಂತಂದ್ರೆ, ಕೊನೆಯ ಪಕ್ಷ ಅವ್ರಿಗೆ ಬೈಯೋದು ಮಾತ್ರ ಮಾಡಬೇಡ್ರಿ ಅಷ್ಟ.
ಯಾರು ಚಲೋದು ಮಾಡ್ತಾರೆ ಚಲೋದು ಮಾಡಿನಂತ 2 ಮಾತು ಹೇಳೋದು. ಅಕಸ್ಮಾತ್ ನಮ್ಮ ಕಡೆಯಿಂದ ಮಾಡಲಿಕ್ಕಾಗದೆ ಇದ್ರೆ ಯಾರು ಮಾಡ್ತಾರೆ ಅವ್ರಿಗೆ ಕೊನೆಯ ಪಕ್ಷ ಸುಮ್ಮನಿದ್ರೆ ಸಾಕು, ಮಾಡೋರು ಚಲೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ದೇವ್ರೇನೊಂದು ಅವಕಾಶ ಕೊಟ್ಟಾನ. ಲೈಫ್ ಈಸ್ ಅನ್ ಅಪಾರ್ಚುನಿಟಿ. ಇದೊಂದು ಅವಕಾಶ. ಇದು ಬಹುಜನ್ಮಗಳ ಪುಣ್ಯದ ಫಲದಿಂದ ನಾವೆಲ್ಲ ಮನುಷ್ಯರಾಗಿ ಹುಟ್ಟೀವಿ. ದೇವರು ಅಷ್ಟು ಅದ್ಭುತವಾದ ಶಕ್ತಿ ಕೊಟ್ಟಾನ. ಮನುಷ್ಯ ನೋಡ್ರಿ, ಆನೆಯಷ್ಟು ಬಲಶಾಲಿ ಇಲ್ಲ, ಚಿಗುರೆಯಷ್ಟು ಓಡ್ಲಿಕ್ಕಾಗೋದಿಲ್ಲ, ನರಿಯಷ್ಟು ಬುದ್ಧಿ ಇರಲಿಕ್ಕಿಲ್ಲ. ಆದ್ರೆ ಹುಲಿ, ಸಿಂಹ, ಆನೆ, ಚಿಗುರೆ, ನರಿ ಇವೆಲ್ಲವುಗಳನ್ನು ಪಳಗಿಸಿ ಅವುಗಳನ್ನು ತನ್ನ ಸೇವಕ ಮಾಡಿಟ್ಟುಕೊಳ್ಳುವ ಸಾಮರ್ಥ್ಯ ಅವನೊಳಗೈತಿ. ಇವೆಲ್ಲವನ್ನು ಪಳಗಿಸಿ ಆತ ಇರಬಲ್ಲ. ಅವನೊಳಗೆ ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಿಲಿಟಿ. ಮನುಷ್ಯ ಅಂದರೆ ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ಒಬ್ಬ ಜನಕ. ಅದಕ್ಕೆ ದೇವರು ಏನೊಂದು ಅವಕಾಶ ಕೊಟ್ಟಾನ, ಅದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳದಲ್ಲಿಯೂ ಸಹಿತ ಭಾಳ ಚಲೋ ಕೆಲಸ ಮಾಡ್ತಾಯಿತ್ತು. ಇಲ್ಲಿ ನಮ್ಮಲ್ಲಿ ಭಾಳ ಕಷ್ಟ ಇತ್ತು. ರಕ್ತ ತಗೊಳ್ಳೋರಿದ್ರು, ರಕ್ತ ಹೀರೋರಿದ್ರು, ಅದು ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು. ರಕ್ತ ಹೀರೋರ ಸಂಖ್ಯೆ ಭಾಳ ಐತಿ, ಆದರೆ ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಕೊಪ್ಪಳದಲ್ಲಿ ಬ್ಲಡ್ ಬ್ಯಾಂಕ್ ಆದಮೇಲೆ ಎಷ್ಟು ಚಲೋ ಕೆಲಸ ಆಯ್ತು ಅಂದ್ರೆ, ಕೊಪ್ಪಳದಾಗ ಯಾರಿಗಾರಿ ಆಕ್ಸಿಡೆಂಟ್ ಆದ್ರೆ, ಹೆರಿಗೆ ಆಗಿ ತೊಂದರೆ ಆದ್ರೆ ಬೇರೆ ಬೇರೆ ಪ್ರದೇಶದಿಂದ ಕೊಪ್ಪಳಕ್ಕೆ ಬ್ಲಡ್ ತರಿಸ್ಕೋಬೇಕಾಗ್ತಿತ್ತು. ಇವತ್ತು ಹೆಂಗಾಯ್ತು ಅಂದ್ರೆ, ಎಂದೋ ಕೆಲವು ವರ್ಷಗಳ ಹಿಂದೆ ಮಂಗಳೂರಾಗ ರಕ್ತ ಇರದೇ ಇದ್ದಿದ್ದಕ್ಕೆ ಒಬ್ಬ ಪ್ರಾಣ ಹೋಗುವ ಸಮಯಕ್ಕೆ ಕೊಪ್ಪಳದಿಂದ ರಕ್ತ ಒಯ್ದು ಮಂಗಳೂರು ವ್ಯಕ್ತಿಗೆ ಬದುಕಿಸಿದ್ರು. ಅಂದ್ರೆ ಇಲ್ಲಿ ರೆಡ್ ಕ್ರಾಸ್ ಮತ್ತಲ್ಲಿ ಯುವಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಾರ. ಈಗೊಂದು ಸ್ವಂತ ಬಿಲ್ಡಿಂಗ್ ಕಟ್ಟಕತ್ತಾರ, ಮತ್ತು ಚಲೋ ಚಲೋ ಕಾರ್ಯಾಗಾರಗಳನ್ನು ಮಾಡ್ತಾರೆ. ಯಾರ್ಯಾರು ಅಂತಾರೆ ಅವ್ರನ್ನ ಎಳ್ಕೊಂಡು ಬಂದು ನಿಂದಿರಿಸ್ತಾರೆ. ಇಲ್ಲಿ ಬಿಡೋದಿಲ್ಲ ಯಾರಿಗೆ, ಅವರೆಲ್ಲ ಕರ್ಕೊಂಬಂದು ಕಾರ್ಯಕ್ರಮಕ್ಕೆ ನಿಂದಿರಿಸಿ ಕರ್ಕೊಂಡು ಬಂದು ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಅವ್ರು. ಮತ್ತು ಕಣ್ಣಿನ ಕ್ಯಾಂಪ್ ಮಾಡಿದ್ರು, ಆಮೇಲೆ ಐ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಮತ್ತು ನಮ್ಮ ಜಾತ್ರೆಯಲ್ಲಿಯೂ ಸಹಿತ ಪ್ರತಿಯೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅದ್ರ ಜೊತೆಯಾಗಿ ರೆಡ್ ಕ್ರಾಸ್ ಸಂಸ್ಥೆಯೂ ಸಹಿತ ಸಾಗ್ತಾ ಇದೆ. ಅದು ಇನ್ನೂ ಒಳ್ಳೆಯ ಕೆಲಸಗಳು ನಮ್ಮಿಂದ ನಡೀತಾ ಇರಬೇಕು. ಎಲ್ಲಿವರೆಗೆ ಮಾಡ್ಬೇಕ್ರಿ ಅಜ್ಜಾರು? ಒಂದು ಲೈನರ ಹೇಳಿಬಿಡ್ರಿ. ಏನು ಒಳ್ಳೇದು ಮಾಡು, ಒಳ್ಳೇದು ಮಾಡು, ಒಳ್ಳೇದು ಮಾಡು. ಎಲ್ಲಿವರೆಗೆ? ಒಂದು ಡೇಟ್ ಏನು ಶ್ರಾವಣಕ್ಕೆ ಮುಕ್ತಾಯ ಮಾಡ್ಬೇಕಾ, ಏನು ಗಣಪತಿ ಚೌತಿಗೆ ಮುಕ್ತಾಯ ಮಾಡ್ಬೇಕು? ಎಲ್ಲಿವರೆಗೆ ಒಳ್ಳೇದು ಮಾಡ್ಬೇಕಂದ್ರೆ, ಎಲ್ಲಿವರೆಗೆ ಈ ದೇಹದೊಳಗೆ ನೀ ಈ ಜಗತ್ತಿನಿಂದ ಎಲ್ಲಿವರೆಗೆ ಶ್ವಾಸ ತಗೊಂತಿ ಅಲ್ಲಿವರೆಗೂ ಮಾಡಲೇಬೇಕು ನೀನು. ಯಾಕಂದ್ರೆ ಅಲ್ಲಿವರೆಗೂ ಋಣದಾಗ ಅದೀನಿ, ಅಲ್ಲಿವರೆಗೂ ಈ ವಿಶ್ವದ ಋಣದಾಗ ಅದೀನಿ ನಾನು. ಅಂದ್ರೆ ನನ್ನ ಸಾವಿನ ಸಮಯದಲ್ಲೂ ಸಹಿತ ನಾನು ಒಳ್ಳೆಯದನ್ನೇ ಯೋಚಿಸಿ ಸಾಯಬೇಕಷ್ಟೆ. ಅಂದಾಗಿ ಮನಸ್ಸು ನೆಮ್ಮದಿಯಾಗಿರ್ತದೆ. ಇಂಥ ಒಂದು ಮನಸ್ಸಿಗೆ ಕಾರ್ಯಾಗಾರ ಸದಾ ನಡೀತಿರ್ಬೇಕು. ಇದೇನು 1 ವರ್ಷ ಮಾಡಿಬಿಡುವುದಲ್ಲ. ಯಾವಾಗ ಅನುಕೂಲ ಆಗ್ತೈತಿ, ಎಲ್ಲೆಲ್ಲಿ ಇಂಥ ಕಾರ್ಯಗಳಿರ್ತಾವ, ಎಲ್ಲೆಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾವ, ಒಳ್ಳೆಯ ಮಾತುಗಳು ಕೇಳಕ್ಕೆ ಸಾಧ್ಯ ಇರ್ತೈತಿ, ಅದನ್ನು ನಾವೆಲ್ಲ ವಿದೌಟ್ ಫೇಲ್ ವಿ ಹ್ಯಾವ್ ಟು ಯುಟಿಲೈಸ್. ತಪ್ಪದೇ ಅಂಥ ಸಂದರ್ಭಗಳನ್ನು ಬಳಸಿಕೊಳ್ಳಿ ಅಂತ ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ.